ಈ ತಿಗಣೆ ಥರ ಕೆಲವರು ಉಟ್ಕೊಂಡ್ಬಿಡ್ತಾರೆ. ಅವ್ರು ಬಂದಾಗ ಒಂಥರ ದರಿದ್ರ ಮೆಟ್ಕೊಂಡ್ಬಿಡುತ್ತೆ ಕಮ್ಯುನಿಟಿಗೆ. ಟಾಕ್ಸಿಕ್ ಕನ್ನಡಿಗ ಕರೆದ್ಬಿಟ್ಟು ಕೆರೆದಲ್ಲಿ ಓಡಿಸ್ಕೊಳ್ಳೋ ಕೆಲಸ ಮಾಡ್ತಾವನು ಎಲ್ಲರ ಕೈಲೂ. ಸೊ ಇವಾಗ ಆ್ಯಕ್ಚುಲಿ ಅವನು ಒರಿಜಿನಲ್ ಕ್ಯಾರೆಕ್ಟರ್ ಆಚೆ ಬರ್ತೈತೆ. ಜನ ನಮ್ಮನ್ನು ಓಜಿ ಅಂತ ಕರೀತಾರಲ್ಲ, ಅದಕ್ಕೆ ಟಿಕಾ ಉರಿಯುತ್ತಲ್ಲ ನಿನಗೆ. ಬಾ ನಮ್ಮ ದಂಡೆಗೆ ಬಾ. ಆಮೇಲೆ ನೀನು ಹೆಸರು ತೊಗೊಳ್ತೀರಾ, ನಾನು ಹೆಂಗೆ ಗುರು ನಿನ್ನ ಹೆಸರು ತೊಗೊಳಕ್ಕಾಗುತ್ತೆ ಅಂತೆಲ್ಲ ಗಾಂಡು ಸ್ಟೇಟ್ಮೆಂಟ್ಗಳು ಕೊಡಬೇಡ. ನಾವು ಗಾಂಡುಗಳನ್ನೆಲ್ಲ ಹೊಡೆಯೋದಕ್ಕೆ ಆಕಾಡಕ್ಕೆ ಇಳಿಯೋದೂ ಇಲ್ಲ. ಇಷ್ಟು ದಿನ ಮಾತಾಡಿಲ್ಲ ಟ್ಯೂಬಲ್ಲಿ. ಸೊ ಇದು 1 ತಿಂಗಳು 2 ತಿಂಗಳಿಂದನೂ ನಡೀತಾ ಇತ್ತು. ಬಟ್ ಮೋಟೋ ವ್ಲಾಗಿಂಗ್ ಇವ್ರ ಜೊತೆ ಅಲ್ಲ, ಒಬ್ಬ ಎಡಿಟ್ರು ಗೇಮಿಂಗ್ ಕಮ್ಯುನಿಟಿಯವ್ರ ಜೊತೆ ಏನೋ ಇಟ್ಕೊಂಡಿದ್ದ, ಅವ್ರದ್ದೇನೋ ನಡೀತಾ ಇತ್ತು. ಈಗ ಅದೇ ಎಡಿಟ್ರ್ ಮೇಲೆ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿನಲ್ಲಿರೋ ಒಬ್ಬರು ಯೂಟ್ಯೂಬರು ಕ್ವೆಶನ್ ರೈಸ್ ಮಾಡಿಕೊಂಡು ವಿಡಿಯೋ ಮಾಡ್ತಾವ್ರೆ. ಬಟ್ ಈ ಎಡಿಟ್ರ್ ಅಂತ ಏನು ಹೇಳಿದೆ ನಾನು, ಅದೇನೋ ಒಂದು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಕರೆದ್ಬಿಟ್ಟು ಕೆರೆದಲ್ಲಿ ಓಡಿಸ್ಕೊಳ್ಳೋ ಕೆಲಸ ಮಾಡ್ತಾವನು ಎಲ್ಲರ ಕೈಲೂ. ನೆಮ್ಮದಿಯಾಗಿ ಅವ್ನು ಎಡಿಟೋ ಏನೋ ಮಾಡ್ಕೊಂಡು ಹೆಂಗೋ ಇದ್ದ. ಸ್ವಲ್ಪ ಈ ನಂಬರ್ಸು, ಫಾಲೋವರ್ಸು, ಫ್ಯಾನ್ಸ್ ಜಾಸ್ತಿ ಆದಮೇಲೆ ಅವನ ಅಸಲಿ ಸ್ವರೂಪ ತೋರ್ಸೋಕ್ಕೆ ಎಡಿಟಿಂಗ್ ಯೂಸ್ ಮಾಡ್ಕೊತಾವನೆ. ಸೊ ಇವಾಗ ಆ್ಯಕ್ಚುಲಿ ಅವನು ಒರಿಜಿನಲ್ ಕ್ಯಾರೆಕ್ಟರ್ ಆಚೆ ಬರ್ತೈತೆ. ಇವನ ಇಂಟೆನ್ಷನ್ ಏನು, ಇವನು ಏನಕ್ಕೆ ಬಂದಿದ್ದ, ಏನು ಹೇಳ್ಕೊಂಡಿದ್ದ, ಇವಾಗ ಏನು ಮಾಡ್ತಾವನೆ ಅಂತ ಜನನೇ ನೋಡ್ತಾವ್ರೆ. ಯಾರು ಏನು ಹೇಳೋದೇ ಬೇಕಾಗಿಲ್ಲ ಅದನ್ನು. ಸೊ ಈ ಎಡಿಟ್ರಿಗೆ ರೋಸ್ಟ್ ಮಾಡೋರಿಗೆ, ಮೀಮ್ಸ್ ಮಾಡೋರಿಗೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಅವರಾದರೆ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತಾರೆ. ಇವ್ನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಲ್ಲ, ಯಾಕಂದರೆ ಅಷ್ಟು ಮೀಟ್ರೆಲ್ಲ ಇಲ್ಲ ಇವನಿಗೆ. ಬೇರೆ ಏನೋ ಟಾಪಿಕ್ ಎತ್ಕೊತಾನೆ, ಆ ಟಾಪಿಕಲ್ಲಿ ಬೇರೆ ಯಾರ ಬಗ್ಗೆ ನಾವು ಮಾತಾಡ್ತಿರ್ತಾನೆ. ಇವನು ಆ ಥರ ಕ್ಯಾರೆಕ್ಟ್ರು. ಈ ಥರ ಒಬ್ಬ ವಿಚಿತ್ರ ಯೂಟ್ಯೂಬರ್ನ ನಾನು ಇಲ್ಲಿ ತನಕ ನೋಡೇ ಇರಲಿಲ್ಲ. ಇವೊಂದು ಹೊಸ ಕ್ಯಾಟಗರಿನೇ ಕ್ರಿಯೇಟ್ ಮಾಡ್ಕೊಂಬಿಟ್ಟವನು. ಇವನು ಯಾವ ಕಡೆನೂ ಅಲ್ಲ, ಇವೊಂದು ಏನು ಕ್ಯಾಟಗರಿ ಅಂತಲೇ ನನಗೆ ಅರ್ಥ ಆಗಿಲ್ಲ ಇಲ್ಲಿ ತನಕ. ಸೊ ನಿಮಗೆ ಗೊತ್ತಿದೆ, ಟ್ರಾವೆಲ್ ವ್ಲಾಗರ್ಸ್ ಇದ್ದಾರೆ, ಫುಡ್ ವ್ಲಾಗರ್ಸ್ ಇದ್ದಾರೆ, ಮೋಟೋ ವ್ಲಾಗರ್ಸ್ ಇದ್ದಾರೆ, ಕಾರ್ ರಿವ್ಯೂಸ್ ಮಾಡೋರು ಇದ್ದಾರೆ, ಕ್ಯಾಟಗರಿಗಳಿದೆ, ಡಿಫ್ರೆಂಟ್ ಜಾನರ್. ಇವೊಂದು ಏನು ಜಾನರ್ ಅಂತಲೇ ಅರ್ಥ ಆಗಿಲ್ಲ ನನಗೆ. ಯಾರ್ಯಾರೋ ಮಾಡಿರೋ ಫಿಲಮ್ ಕಾಮಿಡಿ ಸೀನ್ಸ್ನೆಲ್ಲ ಗುಡ್ಡೆ ಹಾಕ್ತಾನೆ, ಅದನ್ನೇನೋ ಚಿತ್ರಾನ್ನ ಮೊಸರನ್ನ ಮಾಡ್ಬಿಟ್ಟು ಬಿಡ್ತಾನೆ. ಸರಿ, ಅವನು ಅಷ್ಟರಲ್ಲಿ ಇದ್ದಿದ್ರೆ ತುಂಬ ಚೆನ್ನಾಗಿರೋದು, ಯಾಕಂದರೆ ತುಂಬ ಜನಕ್ಕೆ ಇಷ್ಟ ಆಗ್ತಾಯಿದೆ. ಬಟ್ ಅವನು ಅದನ್ನು ಬಿಟ್ಬಿಟ್ಟು ಇವಾಗ ಏನು ಮಾಡ್ತಾವನೆ, ಆ ಎಡಿಟಿಂಗ್ ಸ್ಕಿಲ್ಸ್ನೆಲ್ಲ ಅವ್ನು ಕಚಡ ಬುದ್ಧಿ ತೋರಿಸೋದಕ್ಕೆ ಯೂಸ್ ಮಾಡ್ಕೊತಾವನು. ಹೇಳಿದ್ನಲ್ಲ, ಈ ಫ್ಯಾನ್ ಫಾಲೋಯಿಂಗು, ನಂಬರ್ಸ್ ಎಲ್ಲ ಜಾಸ್ತಿ ಆದಮೇಲೆ ಅವನು ಅಸಲಿ ಸ್ವರೂಪ ಆಚೆ ಬರ್ತೈತೆ. ಅದಕ್ಕೆ ಇವನ್ನ ಬೇರೆಯವರೆಲ್ಲ ಟಾಕ್ಸಿಕ್ ಕನ್ನಡಿಗ ಅಂತ ಕರೆಯೋದಕ್ಕೆ ಶುರು ಮಾಡೋರು. ಬರೀ ಟಾಕ್ಸಿಸಿಟಿ ಸ್ಪ್ರೆಡ್ ಮಾಡೋದು, ಬೇರೆಯವ್ರಿಗೆ ಹೇಟ್ ಸ್ಪ್ರೆಡ್ ಮಾಡೋದು, ಅರ್ಧಂಬರ್ಧ ಮ್ಯಾಟ್ರ್ಗಳನ್ನ ಅವ್ನ ಫ್ಯಾನ್ಸ್ಗೆ ಹೇಳೋದು, ತಲೆಗೆ ಬೆಡ್ದಿರೋ ವಿಷಯಗಳು ತುಂಬೋದು. ಯಾವುದು ನೇರವಾಗಿ ಏನೂ ಮಾಡಲ್ಲ ಇವನು. ಎಲ್ಲ ಇಂಡೈರೆಕ್ಟಾಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಬೇರೆಯವ್ರ ಮೇಲೆ ಹೇಟ್ ಬರೋ ಥರ ಮಾಡೋದು, ಸುಳ್ಳು ಅಸಂಪ್ಷನ್ಸ್ನ ಅವ್ರ ಫ್ಯಾನ್ಸ್ಗಳು ತಲೆ ತುಂಬೋದು, ಅವ್ರನ್ನ ಎದ್ಕಟ್ಬಿಟ್ಟು ಬೇರೆಯವ್ರ ಮೇಲೆ ಚೂ ಬಿಡೋದು. ಇಂಥ ಕೆಲ್ಸಗಳು ಮಾಡ್ತಾವನೆ. ಸುಮಾರು ಇದೊಂದು 2-3 ತಿಂಗಳಿಂದ ಮಾಡ್ತಾವನೆ ಇದನ್ನು. ಇವನ ಪ್ರಾಬ್ಲಮ್ ಏನೋ ದೇವರಾಣೆ ಗೊತ್ತಿಲ್ಲ. ಇರಲಿ, ಅವನೇನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ. ಸುತ್ತಿ ಬಳಸಿ ನಮ್ಮ ಹತ್ರಕ್ಕೆ ಬರೋ ಪ್ರಯತ್ನ ಮಾಡ್ತಾವನೆ. ಬರಂಗಿದ್ರೆ ನೇರವಾಗಿ ಬರಲಿ. ಬಂದ ಮೇಲೆ ಬಗ್ಗಿಸ್ಕೊಂಡು ಕೊಡ್ತಾ ಇರ್ತೀನಿ. ಇದನ್ನು ನೀನು ವಾರ್ನಿಂಗ್ ಅಂತನಾದರೂ ತಗೋ, ಸಜೆಷನ್ ಅಂತನಾದರೂ ತಗೋ. ನೆಮ್ಮದಿಯಾಗಿ ಇರೋಕ್ಕೆ ಇಷ್ಟ ಇದ್ದರೆ ನಮ್ಮ ತಂಟೆಗೆ ಬರೋ ಆಸೆ ಪಾಸೆಗಳನ್ನೆಲ್ಲ ಬಿಟ್ಬಿಡು. ಇಲ್ಲ ಗುರು, ನನಗೆ ಬೇಕೇ ಬೇಕು, ಕೊಡು ಗುರು ಅನ್ನಂಗಿದ್ರೆ ನಿಂದು ಏನೈತೆ, ನಿನ್ನ ಕೆಲಸ ಮುಂದುವರ್ಸು. ಇವಾಗ ಏನು ಮಾಡ್ತಾ ಇದೆಯಲ್ಲ ಈ ಕಚಡ ಕೆಲಸನ, ಇದನ್ನೇ ಮುಂದುವರ್ಸು. ಬಾ, ನಮ್ಮ ತಂಟೆಗೆ ಬಾ, ಡೈರೆಕ್ಟಾಗಿ ಬಾ. ಸುಮ್ಮನೆ ಏನೋ ಸಡೆ ಥರ ಯಾವನಿಗೋ ಏನೋ ಹೇಳೋ ಥರ ಡೈಲಾಗ್ಗಳು ಬರ್ಸ್ಬಿಟ್ಟು ನೀನು ಪಕ್ಕ ಕೂತ್ಕೊಳ್ಳೋ ಚೂತ್ಯ ನನ್ನ ಮಕ್ಕಳ ಕೈಲೆಲ್ಲ ಹೇಳಿಸ್ಕೊಂಡು ಆ ಥರ ಎಲ್ಲ ಬರಬೇಡ. ನಮಗೆ ಅಂತ ನಮ್ಮನ್ನು ಒಂದು ಲೆವೆಲ್ ಐತೆ. ನಮ್ಮ ಜೊತೆ ಇಟ್ಕೋಬೇಕು ಅಂದರೆ ನೀನು ಫಸ್ಟು ಗಂಡಸಾಗಿ ಬರಬೇಕು. ಗಾಂಡು ಥರ ಎಲ್ಲ ಬರಬೇಡ. ನಾವು ಗಾಂಡುಗಳನ್ನೆಲ್ಲ ಹೊಡೆಯೋದಕ್ಕೆ ಆಕಾಡಕ್ಕೆ ಇಳಿಯೋದೂ ಇಲ್ಲ. ವೇಸ್ಟ್ ಆಫ್ ಟೈಮ್. ಈ ನಿನ್ನ ಜಾತ್ರೆ ಎಡಿಟ್ಗಳು, ಇಂಡೈರೆಕ್ಟ್ ಮಾತುಗಳು ಇವೆಲ್ಲ ಬಿಟ್ಬಿಟ್ಟು ನೇರವಾಗಿ ಬಾ. ನಿನಗೇನು ಬೇಕೋ ಬಡ್ಡಿ ಸಮೇತ ಕೊಡ್ತೀನಿ, ತಲೆ ಕೆಡಿಸ್ಕೊಂಬೇಡ. ಯಾಕಂದರೆ ಪಾಪ ನೀನು ನಂಬ್ಕೊಂಡಿರೋ ಫ್ಯಾನ್ಸ್ಗೆ ನೀನು ಅಸಲಿ ಮುಖ ಗೊತ್ತಿಲ್ಲ. ಅದನ್ನು ನಾನು ಇಡ್ತೀನಿ. ನೋಡ್ರಪ್ಪ, ನಿಮ್ಮ ಆರಾಧ್ಯ ದೈವನ ಅಸಲಿ ರೂಪ ಏನು ಅಂತ ನಾನು ಇಡ್ತೀನಿ. ಆವತ್ತು ನೀನು ಏನೇನು ಚೂತ್ಯ ಮಾಡ್ತಾ ಇದೆಯಲ್ಲ ಜನರನ್ನ, ಅವ್ರ ಮುಂದೆ ನೀನೇ ಚೂತ್ಯ ಆಗ್ಬಿಡ್ತೀಯ. ಡಿಸೈಡ್ ಮಾಡು, ನಿನಗೆ ನೆಮ್ಮದಿ ಮುಖ್ಯನಾ, 3ಕ್ಕೆ 3 ಅಡಿ ಗುಂಡಿ ತೋಡ್ಬಿಟ್ಟು ಅದ್ರಲ್ಲಿ ಮಲ್ಕೊಳ್ಳೋದು ಇಷ್ಟನಾ ಅಂತ. ಏನಪ್ಪ ಇದು 6ಕ್ಕೆ 3 ತೋಡ್ತಾರೆ, ಇವನು 3ಕ್ಕೆ 3 ಅಂತವನಲ್ಲ ಅಂತ ಜನ ಸೈಕಾಗ್ಬಿಡ್ತಾರೆ ಇವಾಗ. 3 ಅಡಿ ಮುಂಚೆನ್ಗೆ 6 ಅಡಿ ಏನು ತುಕ್ರೋ ತೋಡ್ತಾರೆ. ಟೈಮ್ ತಗೋಚಿನ ಡಿಸೈಡ್ ಮಾಡು. ಬೇಡ ಸ್ವಾಮಿ, ನಮಗೆ ನೆಮ್ಮದಿ ಮುಖ್ಯ. ಇಷ್ಟು ದಿವಸ ಏನೋ ಮಾಡಿಬಿಟ್ಟೆ ಜೋಶಲ್ಲಿ. ಎಡಿಟಿಂಗ್ ಮಾಡೋಕ್ಕೆ ನನ್ನ ಹತ್ರ ಬೇಜಾನ್ ಟೈಮ್ ಇದೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂತ ತಿಳಿದಿರ ಇವೆಲ್ಲ ಮಾಡಿಬಿಟ್ಟೆ.
ಇನ್ಮೇಲೆ ನನ್ನ ಪಾಟಿಗೆ ನಾನು ಇರ್ತೀನಿ ಅಣ್ಣ, ಯಾರ ತಂಟೆಗೂ ಹೋಗಲ್ಲ ಅಂತ ನಿನ್ನ ಪಾಡಿಗೆ ನೀನಿದ್ರೆ ಗೆದ್ಕೋತೀಯ. ಇಲ್ಲ ಸಾರ್ ನನಗೆ ತಿಕಾ ಹೊಡೀರಿ ಬನ್ನಿ ಸಾರ್, ಕಿತ್ತಾಕಕ್ಕೆ ನನಗೇನು ಕೆಲಸ ಇಲ್ಲ ಇವಾಗ, ಅಟ್ಲೀಸ್ಟ್ ತಿಕಾನಾರು ಒಡ್ಸ್ಕೋತೀನಿ ಅನ್ನಂಗಿದ್ರೆ ಬಾ. ಒನ್ಸ್ ಇನ್ ಫಾರ್ ಆಲ್ ನನ್ನ ಮಗನೇ, ನಿನಗೆ 3 ಅಡಿಗೆ 3 ಅಡಿನೇ, ನಿನಗೆ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಮಾಡ್ತೀನಿ ಬಾ. ನಿನಗೆ ದ ಚಾಯ್ಸ್ ಈಸ್ ಯೋರ್ಸ್. ಸ್ಕೂಲ್ ಹುಡುಗರು ಈ ವ್ಯೂಸ್ ಹಿಂದೆ, ಫಾಲೋವರ್ಸ್ ಹಿಂದೆ, ನಂಬರ್ಸ್ ಹಿಂದೆ ಬಿದ್ದಿರೋ ಕ್ಯಾಟಗರಿ ನಾವಲ್ಲ. ನಮ್ಮದೇ ಓನ್ ಲೇನ್ ಇದೆ, ನಮ್ಮ ಇಷ್ಟ ಬಂದಂಗೆ ಯಾವ ಪೇಜಲ್ಲಿ ಹೋಗ್ಬೇಕೋ ನಾವು ಆ ಪೇಜಲ್ಲಿ ಹೋಗ್ತಾ ಇರ್ತೀವಿ. ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಇಲ್ಲ, ತಲೆನೂ ಕೆಡಿಸ್ಕೊಳ್ಳಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ಅವಾಗವಾಗ ಇಂಥ ಕ್ರಿಮಿಕೀಟಗಳು ಉಟ್ಕೊಂಡ್ಬಿಡ್ತಾವೆ ಫೀಲ್ಡಲ್ಲಿ. ಕ್ರಿಮಿಕೀಟ ಅನ್ನೋದಕ್ಕಿಂತ ತಿಗಣೆ ಅನ್ಬೋದು. ಯೂಶ್ವಲಿ ಅದೊಂದು ಮಾತಿದೆಯಲ್ಲ, ಮನೆಗೆ ಏನಾದ್ರು ತಿಗಣೆ ಬಂದ್ಬಿಟ್ರೆ ದರಿದ್ರ ಮೆಟ್ಕೊಂಡಂಗೆ ಅಂತ. ಆ ಥರ ಕಮ್ಯುನಿಟಿನಲ್ಲೂ ಈ ತಿಗಣೆ ಥರ ಕೆಲವ್ರು ಉಟ್ಕೊಂಡ್ಬಿಡ್ತಾರೆ. ಅವ್ರು ಬಂದಾಗ ಒಂಥರ ದರಿದ್ರ ಮೆಟ್ಕೊಂಡ್ಬಿಡುತ್ತೆ ಕಮ್ಯುನಿಟಿಗೆ, ಯಾರಿಗೂ ನೆಮ್ಮದಿ ಇಲ್ಲ. ಅದಕ್ಕೆ ಏನೋ ಔಷಧಿ ಹೊಡೆಯೋಕ್ಕೆ ಶುರು ಹಚ್ಕೊಂಡವ್ರು ಎಲ್ಲರೂ. ನೀನೇನು ಮಾಡೋ ಡಾರ್ಲಿಂಗ್, ನಮ್ಮ ಜೊತೆ ಫೈಟ್ ಇಟ್ಕೊಳ್ಳೋಕೆ ಅಷ್ಟೊಂದು ಆಸೆ ಇದ್ದರೆ ನಿನಗೆ ನನ್ನ ಹೆಸರು ತೊಗೊಂಡು ಡೈರೆಕ್ಟಾಗಿ ಬಾ, ಹೇ ಮ್ಯಾನ್ ಡಿ ವಿ ದಿಸ್ ಈಸ್ ಫಾರ್ ಯು ಅಂತ. ಆವಾಗ ಒಪ್ಕೊತೀನಿ ನನ್ನ ಮಗನೇ ಬೀಜ ಆಯ್ತು ನಿನಗೆ ಅಂತ. ಯಾಕೆ ಹೇಳು, ಬೀಜ ಹೊಡೆಯೋಕ್ಕೆ ಮುಂಚೆ ಕನ್ಫರ್ಮ್ ಮಾಡ್ಕೋಬೇಕಲ್ಲ ನಿನ್ನ ಹತ್ರ ಐತಾ ಇಲ್ವಾ ಅಂತ. ಅದಕ್ಕೆ ಆಮೇಲೆ ನೀನು ಹೆಸರು ತೊಗೊಳ್ತೀರಾ, ನಾನು ಹೆಂಗೆ ಗುರು ನಿನ್ನ ಹೆಸರು ತೊಗೊಳಕ್ಕಾಗುತ್ತೆ ಅಂತೆಲ್ಲ ಗಾಂಡು ಸ್ಟೇಟ್ಮೆಂಟ್ಗಳು ಕೊಡಬೇಡ. ಯಾಕಂದರೆ ಇದಕ್ಕೆ ಇನ್ವಿಟೇಷನ್ ಕೊಡ್ತಾ ಇರೋದೇ ನೀನು. ಸೊ ಇನ್ವಿಟೇಷನ್ ಕೊಡ್ತಾ ಇದೆಯಾ ಅಂದರೆ ಅದ್ರ ಮೇಲೆ ನನ್ನ ಹೆಸರು ಹಾಕ್ಬಿಟ್ಟು ಕೊಡು, ನನ್ನ ಹೆಸರು ಹೇಳ್ಬಿಟ್ಟು ಬಾ, ಆವಾಗ ಒಪ್ಕೋತೀನಿ. ನೀನು ಬರೀ ಎಡಿಟ್ರಲ್ಲ, ಕ್ರಿಯೇಟರು ಅಂತ. ಜನ ನಮ್ಮನ್ನು ಓ ಜಿ ಅಂತ ಕರೀತಾರಲ್ಲ, ಅದಕ್ಕೆ ಟಿಕಾ ಉರಿಯುತ್ತಲ್ಲ ನಿನಗೆ, ತಡ್ಕೊಳಕ್ಕೆ ಆಯ್ತಲ್ಲ ನಿನಗೆ. ನೀನು ತಿರ್ಗಾ ಇದೇ ಇಂಡೈರೆಕ್ಟ್ ಅಲಾಲ್ಕೋರ್ ಕೆಲಸಗಳು ಮಾಡ್ತಾಯಿದ್ರೆ ನೀನೇ ಓ ಜಿ. ಆದರೆ ಒರಿಜಿನಲ್ ಗ್ಯಾಂಗ್ಸ್ಟರ್ ಓ ಜಿ ಅಲ್ಲ ನೀನು, ಊರ್ಗಾಂಡು. Don't worry about a thing. I'll take care of everything. I know this kind of stuff. Don't mess up. Just smile. 3 ಫಿಕ್ಸು ನನ್ನ ಮಗನೇ ನಿನಗೆ. ಇಷ್ಟು ದಿನ ಮಾತಾಡಿಲ್ಲ. ನಾನು ಈಗಲೇ ಹೇಳ್ಬಿಡ್ತೀನಣ್ಣ, ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ ಯಾರನ್ನು. ನಾನೇ ಹೇಳ್ತೀನಿ, ನನಗೆ 2 ಮುಖ ಆಯ್ತಣ್ಣ, ಒಂದು ಈ ಕಡೆ ಒಂದು ಈ ಕಡೆ. ಅವ್ರು ಅಲ್ಲಿಂದ ತಗೊಂಬಂದ್ರಲ್ಲ, ಬರ್ರಣ್ಣ ಈಗ ಲೆಕ್ಕ ಕೊಡ್ತೀನಣ್ಣ.